ಕುಣಿಗಲ್ ಪಟ್ಟಣದ ಪಂಚಮುಖಿ ಗಣಪತಿ ದೇವಸ್ಥಾನದಲ್ಲಿ ವಿಶೇಷವಾದ ಪೂಜೆ ಸಲ್ಲಿಸಿ ಆಗ್ನೇಯ ಪದವೀಧರರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಶಶಿ ಉಲಿಕುಂಟೆ ಮಠ್ ಮಾತನಾಡುತ್ತಾ ಪದವೀಧರರ ಹಿತ ಕಾಪಾಡಲು ಸದಾ ನಿಮ್ಮೊಂದಿಗಿದ್ದು ನಿಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಪದವೀಧರರಿಗೆ ಸರ್ಕಾರಿ ಉದ್ಯೋಗ ಅವಕಾಶವನ್ನು ಕಲ್ಪಿಸಲು ಹೆಚ್ಚಿನ ಒತ್ತನ್ನು ಕೊಡುತ್ತೇನೆ. ಕುಣಿಗಲ್ ತಾಲೂಕಿನಲ್ಲಿ 4,200 ಪದವೀಧರರ ಮತದಾರವಿದ್ದು ನೋಂದಣಿ ಮಾಡಿಸಿಕೊಳ್ಳಲು ಚುನಾವಣಾ ಇಲಾಖೆ ಅವಕಾಶ ನೀಡಿದ್ದು ನೋಂದಣಿ ಅರ್ಜಿಗಳನ್ನು ನೀಡಿದ್ದೇನೆ. ಇನ್ನು ಸುಮಾರು 2,000 ಮತದಾರರು ಸೇರ್ಪಡೆಯಾಗುತ್ತಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಹರೀಶ್ ಕುಮಾರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಂಗನಗೌಡ, ಕೆಪಿಸಿಸಿ ಸದಸ್ಯ ಬೇಗೂರು ನಾರಾಯಣ, ರಾಜ್ಯ ಮಹಿಳಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಸುಮತಿ, ಮಾಜಿ ಪುರಸಭಾ ಅಧ್ಯಕ್ಷ ರಂಗಸ್ವಾಮಿ, ಜಯಲಕ್ಷ್ಮಿ, ಯುವ ಕಾಂಗ್ರೆಸ್ ಘಟಕದ ಶಿವಕುಮಾರ್, ಮಾರುತಿ ಸೇರಿದಂತೆ ಶಿಕ್ಷಕರು, ಪದವೀಧರ ಮತದಾರರು ಭಾಗವಹಿಸಿದ್ರು. ವರದಿ ಎಚ್ಎಂ ಅಶೋಕ್, ಕುಣಿಗಲ್. ಏನ್ ತಾಂಡವವಾಡ್ತಿತ್ತು, ಯಾವ ಪಕ್ಷ ಇಲ್ಲಿವರೆಗೂ ಅದ್ರ ಬಗ್ಗೆ ಧ್ವನಿ ಎತ್ತಿರಲಿಲ್ಲ ಅಥವಾ ಅದಕ್ಕೆ ರೀತಿಯಾದಂಥ ಸಮರ್ಪಕವಾಗಿ ಕೆಲಸ ಮಾಡಲಿಲ್ಲ. ಮೊನ್ನೆ 56,000 ಹುದ್ದೆಗಳನ್ನ ಭರ್ತಿ ಮಾಡುವಂಥ ನಿಟ್ಟಿನಲ್ಲಿ ಸರ್ಕಾರ ಮಹತ್ವವಾದಂಥ ಒಂದು ತೀರ್ಮಾನವನ್ನು ಕೈಗೊಂಡಿದೆ. ಇನ್ನೊಂದು ತಿಂಗಳಲ್ಲಿ ಅದನ್ನ ನೋಟಿಫಿಕೇಶನ್ ಕೂಡ ಆಗ್ತದೆ. ನಿರುದ್ಯೋಗಿಗಳಿಗೆ ಸರ್ಕಾರದ ಮಟ್ಟದಲ್ಲಿ ಬರ್ತಿರುವಂಥ ಭತ್ಯೆಯನ್ನು, ಗ್ಯಾರಂಟಿ ಯೋಜನೆಗಳಾಗಿರ್ಬೋದು, ಸರ್ಕಾರದ ಮಟ್ಟದಲ್ಲಿರುವಂಥ ನಿರುದ್ಯೋಗದಲ್ಲಿರುವಂಥ ಏನು ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮ್ಗಳಾಗಿರ್ಬೋದು, ಅದನ್ನ ತಲುಪಿಸುವಂಥ ಮುಖಾಂತರವಾಗಿ ನಾನು ಕೆಲಸವನ್ನು ಮಾಡ್ತೇನೆ. ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ಪಕ್ಷದ ಅಭ್ಯರ್ಥಿಯಾದ ನಂತರ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನಿಂದ ಪ್ರವಾಸವನ್ನು ನಾನು ಹಮ್ಮಿಕೊಂಡಿದ್ದು, ಪ್ರತಿ ತಾಲೂಕು ಶಾಲೆ ಮತ್ತು ಕಾಲೇಜು ಮತ್ತು ಪದವೀಧರರ ಅನುಗುಣವಾಗಿ 2 ದಿವಸ 3 ದಿವಸ ಪ್ರತಿಯೊಂದು ತಾಲೂಕಲ್ಲೂ ಕೂಡ ಪ್ರವಾಸ ಮಾಡ್ಕೊಂಡು ಬಂದಿದ್ದೆ. ಈಗಾಗಲೇ ಕೊರಟಗೆರೆ ಮತ್ತು ಗುಬ್ಬಿ ಕ್ಷೇತ್ರವನ್ನು ಸಂಪೂರ್ಣವಾಗಿ ಮುಗಿಸಿದ್ದೇನೆ. ಕುಣಿಗಲ್ ತಾಲೂಕಿಗೆ ನಮ್ಮ ಪ್ರೀತಿಯ ಸಂಸದರಾದಂಥ ಮಾಜಿ ಸಂಸದರಾದಂಥ ಡಿ ಕೆ ಸುರೇಶ್ ಅಣ್ಣವರ ಮತ್ತು ಶಾಸಕರ ಮಾರ್ಗದರ್ಶನ ಮತ್ತು ಆಶೀರ್ವಾದದ ಮುಖಾಂತರವಾಗಿ ಸೋಮವಾರದಿಂದ ಕುಣಿಗಲ್ ಕ್ಷೇತ್ರವನ್ನು ಮಾಡುವಂಥ ಅವರು ಮಾರ್ಗದರ್ಶನ ಕೊಟ್ಟ ನಂತರ ಕುಣಿಗಲ್ ಕ್ಷೇತ್ರಕ್ಕೆ ನಾನು ಇವತ್ತು ಬಂದಿದ್ದೇನೆ. ನನ್ನ ಜೊತೆಗೆ ತಾಲೂಕಿನ ಎಲ್ಲ ಮುಖಂಡರುಗಳು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು, ಅಸೋಸಿಯೇಷನಲ್ಲಿರೋಂಥವರು, ಯುವ ಕಾಂಗ್ರೆಸ್ ಅವರಾಗಿರ್ಬೋದು, ಮಹಿಳಾ ಕಾಂಗ್ರೆಸ್ ಆಗಿರ್ಬೋದು, ಅಥವಾ ತಾಲೂಕಿನ ಎಲ್ಲ ಮುಖಂಡರುಗಳು, ಪಕ್ಷದ ಮುಖಂಡರುಗಳು, ಶಿಕ್ಷಕ ಮುಖಂಡರುಗಳು ಎಲ್ಲರನ್ನೂ ಕೂಡ ನನ್ನ ಜೊತೆ ಇವತ್ತು ಸಾಥ್ ಕೊಟ್ಟಿದ್ದಾರೆ. ಟೋಟಲ್ ಎಷ್ಟು ಮತದಾರರು? ಕುಣಿಗಲ್ ತಾಲೂಕಿನಲ್ಲಿ 1,79,000 ಚಿಲ್ಲರೆ 5 ಕ್ಷೇತ್ರಕ್ಕೂ ಕೂಡ ಸಂಬಂಧಪಟ್ಟಂಥ ವೋಟರ್ ಮತದಾರರಿದ್ದಾರೆ. 2,400 ಚಿಲ್ಲರೆ ಕುಣಿಗಲ್ ತಾಲೂಕಲ್ಲಿದೆ. ಇನ್ನೂ ಒಂದು 2,500 ಸಾವಿರ ಆಗುತ್ತೆ ಕುಣಿಗಲ್ ತಾಲೂಕಲ್ಲಿ. ನೋಂದಣಿ ಮಾಡಿಸ್ಬೋದು. ಈಗಲೂ ಕೂಡ ನೋಂದಣಿ ಮಾಡ್ಕೊಳ್ಳೋದಕ್ಕೆ ಕಾಲಾವಕಾಶ ಇದೆ. ಪ್ರತಿಯೊಬ್ಬರಿಗೂ ಕೂಡ ನೋಂದಣಿಯನ್ನು ನಾನು ಅಪ್ಲಿಕೇಶನ್ಸ್ಗಳನ್ನ ಕಳಿಸ್ಕೊಟ್ಟಿದ್ದೇನೆ, ಮಾಡ್ಕೊತಾ ಇದ್ದಾರೆ. ತಾಲೂಕು ಆಫೀಸು ಮತ್ತು ಏನು BO ಆಫೀಸಲ್ಲಿ ಅದನ್ನು ನೋಂದಾಯಿತ ಮಾಡ್ಕೋಬೋದು. 2022 ನವೆಂಬರ್ಗಿಂತ ಮುಂಚಿತವಾಗಿ ಯಾರ ಪದವಿಯನ್ನು ಮುಗಿಸಿದ್ದಾರೆ ಅವರೆಲ್ಲರನ್ನೂ ಕೂಡ ಅರ್ಹರಾಗ್ತದೆ. ಏನು ಆಶ್ವಾಸನೆಯನ್ನು ಕೇವಲ ಆಶ್ವಾಸನೆಯನ್ನು ಒಂದೇ ಇರಬೇಕು ಅಂತ ನಾನು ಹೇಳ್ತಾ ಇಲ್ಲ. ನಾನು ಈ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿರೋವಂಥದ್ದು ಈ ಕ್ಷೇತ್ರದಲ್ಲಿರೋಂಥ ಭಾಳಷ್ಟು ಜ್ವಲಂತ ಸಮಸ್ಯೆಗಳಿಗೆ, ಅದು ಶಿಕ್ಷಕರಲ್ಲಾಗಿರ್ಬೋದು, ಶಿಕ್ಷಣ ಸಂಸ್ಥೆಗಳಿಗಾಗಿರ್ಬೋದು, ಪದವೀಧರರಿಗಾಗಿರ್ಬೋದು, ನಿರುದ್ಯೋಗ ಪದವೀಧರರಾಗಿರ್ಬೋದು, ಅಥವಾ ಅಂಡರ್ ಎಂಪ್ಲಾಯ್ಡ್ ಪದವೀಧರರಿಗಾಗಿರ್ಬೋದು, ಇವರಿಗೆಲ್ಲರಿಗೂ ಕೂಡ ಒಂದು ರೀತಿಯಾದಂಥ ಒಂದು ಸಹಕಾರವನ್ನು ಕೊಡಬೇಕು ಅಂತೇಳಿ ನಾನು ಈ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ದೇನೆ. ಸುಮಾರಿದೆ, ಏನೋ ಶಿಕ್ಷಕರ ವರ್ಗದವ್ರದ್ದೇ ಒಂದು ಸಮಸ್ಯೆ ಇದೆ. ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗ ಸಮಸ್ಯೆ ಅಂತ ತಾಂಡವವಾಡ್ತಾ ಇದೆ. ಈ ಎಲ್ಲದಕ್ಕೂ ಕೂಡ ನಾನು ಧ್ವನಿಯಾಗಿದ್ದು ಅವರ ಪರವಾಗಿರಬೇಕು ಅಂತೇಳಿ ನಾನು ಈ ಕ್ಷೇತ್ರವನ್ನು ಆಯ್ಕೆ ಮಾಡಿ ಪಕ್ಷದ ಮುಖಂಡರು ಶಿವಕುಮಾರ್ ಸಾಹೇಬರು,
ಸಿದ್ದರಾಮಯ್ಯ ಸಾಹೇಬರು ಎಲ್ಲರ ಆಶೀರ್ವಾದವನ್ನು ಪಡ್ಕೊಂಡು ನಾನು ಅಭ್ಯರ್ಥಿಯನ್ನಾಗಿದ್ದೇನೆ. ಒಂದು ಕಾಂಗ್ರೆಸ್ ಆಕಾಂಕ್ಷಿಯಾಗಿ ಇವತ್ತು ಈ ಒಂದು ಚುನಾವಣಾ ಕಣದಲ್ಲಿದ್ದಾರೆ. ಅವರು ಈಗಾಗಲೇ ಈ ಕ್ಷೇತ್ರದ ವ್ಯಾಪ್ತಿಯ 5 ಜಿಲ್ಲೆಗಳಲ್ಲಿ ಮತದಾರರನ್ನ ಸಾಕಷ್ಟು ನೋಂದಣಿ ಮಾಡಿಸಿದ್ದಾರೆ. ಮತ್ತು ನೋಂದಣಿ ಆದ ನಂತರ ಈಗಾಗಲೇ ಅವರು ಅಧಿಕೃತವಾಗಿ ಚುನಾವಣಾ ಪ್ರಚಾರವನ್ನು ಸಹ ಈಗಾಗಲೇ ಪ್ರಾರಂಭ ಮಾಡಿರ್ತಕ್ಕಂಥದ್ದೆಲ್ಲ ಗೊತ್ತಿರುವಂಥದ್ದೇ. ಈ ದಿವಸ ಅವರು ನಮ್ಮ ಕುಣಿಗಲ್ ತಾಲೂಕಿಗೂ ಸಹ ಪ್ರಪ್ರಥಮವಾಗಿ ಇವತ್ತು ಚುನಾವಣಾ ಪ್ರಚಾರಕ್ಕೆ ಬಂದಿರತಕ್ಕಂಥದ್ದು ನಮಗೆಲ್ಲ ಗೊತ್ತಿರುವಂಥದ್ದು. ಅವರು ಉದ್ಯೋಗಿಗಳ ಬಗ್ಗೆ ಸಾಕಷ್ಟು ಕೆಲಸಗಳನ್ನ ಮಾಡಬೇಕು ಅನ್ನೋ ಒಂದು ನಿರೀಕ್ಷೆಯನ್ನು ಇಟ್ಕೊಂಡು ಇವತ್ತು ಈ ಒಂದು ಕ್ಷೇತ್ರಕ್ಕೆ ಕಾಲಿಟ್ಟಿದ್ದಾರೆ. ಸರ್ಕಾರದ ಯೋಜನೆಗಳು ಮತ್ತು ಅವರ ಏನು ದೂರದೃಷ್ಟಿ ಇದೆ ಅವನ್ನೆಲ್ಲ ಸೇರಿಸ್ಕೊಂಡು ಅವರು ಈ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ಒಳ್ಳೆಯ ಕೆಲಸವನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾವೆಲ್ಲ ಅವ್ರಿಗೆ ಬೆಂಬಲವಾಗಿ ನಿಲ್ತೀವಿ. ನಮ್ಮ ತಾಲೂಕಿನಲ್ಲಿ ಹೆಚ್ಚಿನ ಒಂದು ಸಹಕಾರ ಮತ್ತು ಬೆಂಬಲವನ್ನು ಈ ಮೂಲಕ ನೀಡ್ತೀವಿ ಅಂತ ಆಶ್ವಾಸನೆ ನಾನು ಈ ಮೂಲಕ ನೀಡ್ತಾ ಇದ್ದೀನಿ. ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ MLC ಚುನಾವಣೆಗೆ ಪ್ರಚಾರ ನಮ್ಮ ಯುವಕರಾದಂಥ ಶಶಿ ಉಳಿಕುಂಟೆ ಮಠ ಅವರು ಇವತ್ತು ಕುಣಿಗಲಿನ ಗಣೇಶನ ಗಣಪತಿ ದೇವಸ್ಥಾನದ ಆಶೀರ್ವಾದ ತಗೊಂಡು ಪ್ರಾರಂಭಿಸೋರೆ. ಇವರು ಮುಂದೆ ಚುನಾಯಿತರಾದ್ಮೇಲೆ ಏನು ಯುವ ಮಿತ್ರರು ಪದವಿ ಪಡೆದು ನಿರುದ್ಯೋಗಿಯಾಗಿ ಅನಾರ್ಹರಾಗಿ ಸುತ್ತವ್ರು ಏನು ಕೆಲಸ ಕಾರ್ಯ ಇಲ್ಲದೆ ಅವ್ರಿಗೊಂದು ನೆಲೆ ತಲುಪಿಸುವಂಥ ಕೆಲಸನ ಮಾಡ್ತಾರೆ ಅಂತ ನಾನು ಭಾವಿಸ್ತಾ, ಸರ್ಕಾರಿ ಮಟ್ಟದಲ್ಲಾಗ್ಬೋದು, ಪ್ರೈವೇಟಲ್ಲಿರ್ಬೋದು, ಮತ್ತು ಉದ್ಯೋಗ ಸೃಷ್ಟಿ ಮಾಡೋದು, ಫ್ಯಾಕ್ಟ್ರಿಗಳು, ಕಾರ್ಖಾನೆಗಳಿಂದ ಯಾವ್ಯಾವ ಅವಕಾಶ ಸಿಗ್ತದೆ. ಸರ್ಕಾರ ಇನ್ನೂ ಒಂದು 2 ವರ್ಷ ನಮ್ಮ ಸರ್ಕಾರ ಇರ್ತದೆ. ಸರ್ಕಾರದ ಭಾಗವಾಗಿ ಅವರು ತಾಲೂಕಿನ ಯುವಕ ಮಿತ್ರರಿಗೆ, ಉದ್ಯೋಗದ ಪದವೀಧರರಿಗೆ ಹಾಗೂ ಅವರ ಏನು ವ್ಯಾಪ್ತಿ ಇದೆ ಆ 5 ಜಿಲ್ಲಾ ವ್ಯಾಪ್ತಿಯಲ್ಲಿ ಅನುಕೂಲ ಮಾಡಲಿ, ಅನುಕೂಲ ಪದವೀಧರರಿಗೆ ಆಗಲಿ ಅಂತ ಹೇಳ್ತಾ ಅವರು ಗೆಲುವಿಗೆ ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ತಾಲೂಕಿನ ಜೊತೆಗೆ ಎಲ್ಲರೂ